ಒರಿಜಿನಲ್ ನೋಟ್ಗೆ ಕೋಟಾ ನೋಟಿನ ಆಫರ್ ನೀಡಲಾಗ್ತಿದೆ. 10 ಲಕ್ಷ ಅಸಲಿ ನೋಟ್ಗೆ 30 ಲಕ್ಷ ಕೋಟಾ ನೋಟಿನ ಆಫರ್ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ 1 to ಡಬಲ್ ಕೊಡ್ತೀವಿ ಅಂತ ಹೇಳಿ ಕೋಟಾ ನೋಟ್ ಅನ್ನ ಕೊಟ್ಟು ವಂಚನೆ ಮಾಡ್ತಾ ಇದ್ದಾರೆ. ಕೋಟಾ ನೋಟ್ ಆಫರ್ ಮಾಡಿ ಒಂದು ಗ್ಯಾಂಗ್ ವಂಚಿಸ್ತಾ ಇದೆ. ತಮಿಳುನಾಡಿನ ತಿರುನಲ್ವೇಲಿಯ ಗ್ಯಾಂಗ್ ಅನ್ನ ಇದೀಗ ಬಂಧಿಸಲಾಗಿದೆ. ಜಯನಗರದಲ್ಲಿ ಹಣದ ಸಮೇತ ಈ ಗ್ಯಾಂಗ್ ನಿಂತಿತ್ತು. ರೆಡ್ ಹ್ಯಾಂಡ್ ಆಗಿ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದವರಿಗಾಗಿ ಜಯನಗರ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬಂಧಿತರಿಂದ 15,000 ಹಾಗೆ ಕಾರ್ ಇತ್ತು, ಸೂಟ್ ಕೇಸನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ದಾಳಿ ವೇಳೆ ಸೂಟ್ ಕೇಸ್ನಲ್ಲಿ ನೋಟ್ಗಳಿರೋದು ಕೂಡ ಪತ್ತೆಯಾಗಿದೆ. ಮೇಲೆ ಹಾಗೆ ಕೆಳಗೆ ಅಸಲಿ ನೋಟ್ ಇರುತ್ತೆ, ಮಧ್ಯ ಬಿಳಿ ಹಾಳೆ ಇರೋದು ಪತ್ತೆಯಾಗಿದೆ. ನೋಡಿ, ಈ ರೀತಿಯಾಗಿ ವಂಚನೆ ಮಾಡ್ತಾರೆ. 10 ಲಕ್ಷ ಕೊಡಿ, ನಿಮಗೆ 30 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ನಿಮ್ಮಿಂದ ತಗೊಳ್ಳೋ 10 ಲಕ್ಷ ಅಸಲಿ ಆದ್ರೆ ಅವ್ರು ಕೊಡೋ 30 ಲಕ್ಷ ನಕಲಿ ಆಗಿರುತ್ತೆ. ಈ ರೀತಿಯಾಗಿ ಒಂದು ಗ್ಯಾಂಗ್ ಪ್ಲಾನ್ ಮಾಡಿ ವಂಚನೆ ಮಾಡ್ತಾ ಇತ್ತು. ಪೊಲೀಸರ ಗಮನಕ್ಕೂ ಕೂಡ ಇದು ಬಂದಿರುತ್ತೆ. ಇದೀಗ 3 ಜನರನ್ನ ಬಂಧಿಸಿದ್ದಾರೆ. ಡಿಸಿಪಿ ಈ ಪ್ರಕರಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಜಯನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಮಿಳುನಾಡು ಮೂಲದ ಕೆಲವು ಆರೋಪಿತರು ಬಂದು ತಾವು 10 ಲಕ್ಷಕ್ಕೆ ನಿಜವಾದ ನೋಟ್ಸ್ ಕೊಟ್ಟರೆ ನಾವು 3 ಲಕ್ಷದ ನಿಜವಾದ ನೋಟ್ಸ್ ಕೊಟ್ಟರೆ ನಾವು 10 ಲಕ್ಷದ್ದು ಕೋಟಾ ನೋಟ್ಗಳನ್ನ ಕೊಡ್ತೀವಿ ಅನ್ನೋ ಒಂದು ಸ್ಕೀಮು ಅಥವಾ ಒಂದು ಇದನ್ನು ಪ್ರಯತ್ನ ಮಾಡಿ ಇದ್ರ ಬಗ್ಗೆ ನಮಗೆ ಮಾಹಿತಿ ಬಂದಿದ್ದು ನಾವು ಅವರನ್ನು ವಶಕ್ಕೆ ಪಡೆದು ವಿಚಾರಿಸಲಾಗಿ ಅದು ಆ್ಯಕ್ಚುಲಿ ಒಂದು ವಂಚನೆ ಮಾಡಲು ಪ್ರಯತ್ನ ಮಾಡ್ತಾಯಿದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ದಸ್ತಗಿರಿ ಮಾಡಲಾಗಿದೆ ಹಾಗೂ ವಂಚನೆ ಪ್ರಕರಣ ಜಯನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ ಹಾಗೂ ಅವರು ಮೂಲ ಎಲ್ಲಿಂದ ಬಂದಿತ್ತು, ಆಮೇಲೆ ಈ ರೀತಿ ಇತರೆ ಎಷ್ಟು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಪರಿಶೀಲನೆ ಮಾಡಲಾಗ್ತಾ ಇದೆ. ಅವ್ರನ್ನ ವಶಕ್ಕೆ ಪಡೆದಾಗ ಅವರಲ್ಲಿ ಸಿಕ್ಕಿದ್ದು ಕೋಟಾ ನೋಟ್ ಅಲ್ಲ, ಆದರೆ ನಿಜವಾದ ನೋಟ್ಸ್ಗಳ ಮಧ್ಯ ಬಿಳಿ ಹಾಳೆನಿಟ್ಟು ಅದನ್ನು ವಂಚನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದು ಬೆಳಕಿಗೆ ಬಂದಿದೆ. ಪ್ರತಿನಿಧಿ ಪ್ರದೀಪ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರದೀಪ್, ಬೇರೆ ರಾಜ್ಯಗಳಲ್ಲೂ ಕೂಡ ಇದು ಆಕ್ಟಿವ್ ಆಗಿತ್ತು ಈ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಇದೀಗ 3 ಜನರನ್ನ ಬಂಧಿಸಿದ್ದಾರೆ. ಗ್ಯಾಂಗ್ ನಲ್ಲಿ ಯಾರ್ಯಾರಿದ್ದಾರೆ, ಏನ್ ಡೀಟೇಲ್ಸ್ ಗಳು ಲಭ್ಯವಾಗ್ತಾ ಇದೆ ಪ್ರದೀಪ್? ಮಧುಶ್ರೀ, ಬೇಸಿಕಲಿ ಈ ಒಂದು ಗ್ಯಾಂಗ್ ಏನಿದೆ ಇದು ತಮಿಳುನಾಡಿನ ತಿರುವನ್ಮೇಲಿ ಮೂಲದವರು. ಇವರಿಗೆ ಇದೇ ರೀತಿಯಾದಂತಹ ಕೆಲಸಗಳನ್ನ ಮಾಡಿ ಇವರು ತಮಿಳುನಾಡು ಮತ್ತು ಬೇರೆ ಆಂಧ್ರ ಪ್ರದೇಶ ಸೇರಿದಂತೆ ಅನೇಕ ಕಡೆ ಈ ವಂಚನೆಗಳನ್ನ ಮಾಡಿದ್ದಾರೆ. ಅಂದ್ರೆ ಇವರ ಮೋಡಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಇವರು ಒಂದು ಊರಿಗೆ ಹೋಗ್ತಾರೆ, ಅಲ್ಲಿ ಯಾರು ಸಿಕ್ಕಿದ್ರೆ ಅವರ ಬಳಿ ಇವರು ನಮ್ಮ ಹತ್ರ ಈ ರೀತಿಯಾಗಿ ಹಣ ಇದೆ, ನೀವು 10 ಲಕ್ಷ ರೂಪಾಯಿ ಕೊಟ್ರೆ ನಾವು ಅದಕ್ಕೆ 30 ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀವಿ. ಆದ್ರೆ ಅದರಲ್ಲಿ ಕೆಲವೇ ಒಂದು 10 ಲಕ್ಷ ಅಷ್ಟೇ ಒರಿಜಿನಲ್ ಹಣ ಇರುತ್ತೆ, ಇನ್ನು ಮಿಕ್ಕಿದ 20 ಲಕ್ಷ ಸಹ ಕೋಟಾ ನೋಟ್ ಇರುತ್ತೆ. ಇದು ಯಾರಿಗೂ ಸಹ ಗೊತ್ತಾಗಲ್ಲ. ಅಷ್ಟು ನಾವು ಒರಿಜಿನಲ್ ರೀತಿಯಾಗಿ ಕೋಟಾ ನೋಟ್ ಅನ್ನ ಪ್ರಿಂಟ್ ಮಾಡಿದ್ದೀವಿ ಅಂತ ಹೇಳಿ ಅವ್ರನ್ನ ಒಂದು ರೀತಿ ಮಂಕು ಬೂದಿಯನ್ನ ಹೆಚ್ಚಿ ಅವ್ರನ್ನ ಯಾಮಾರಿಸ್ತಾರೆ. ಇವರ ಮಾತುಗಳನ್ನ ನಂಬಿದಂತಹ ಕೆಲವರು ಜನರು ಕೂಡ ಇವ್ರ ಮಾತುಗಳಿಗೆ ನಂಬಿ 10 ಲಕ್ಷ ರೂಪಾಯಿ ಹಣವನ್ನು ಸಹ ನೀಡಿ ಆ ನೋಟನ್ನ ಎಲ್ಲವನ್ನು 30 ಲಕ್ಷವನ್ನ ವಾಪಸ್ ಪಡ್ಕೊಂತಾರೆ. ಆದ್ರೆ ಆ ಒಂದು ನೋಟಿನ ಒಳಗಡೆ ಅಂದ್ರೆ ಮೇಲ್ಗಡೆ ಮತ್ತು ಕೆಳಗಡೆ ಮಾತ್ರ 500 ರೂಪಾಯಿಂದ 2 ನೋಟ್ಗಳು ಇರ್ತವೆ ಹೊರತು ಒಳಗಡೆ ಎಲ್ಲ ಬಿಳಿ ಕಾಗದಗಳಷ್ಟೇ ಇರುತ್ತೆ. ಇದೇ ರೀತಿಯಾಗಿ ಅನೇಕ ಕಡೆ ಇವರು ವಂಚನೆ ಮಾಡಿರೋದು ಗೊತ್ತಾಗಿರುವಂತದ್ದು. ಇದೇ ರೀತಿಯಾಗಿ ಈ ಗ್ಯಾಂಗು ಬೆಂಗಳೂರಲ್ಲೂ ಸಹ ಮೊದಲ ಪ್ರಯತ್ನವಾಗಿ ಈ ರೀತಿ ಒಂದು ವಂಚನೆ ಮಾಡೋಕ್ಕೋಸ್ಕರ ಜಯನಗರಕ್ಕೆ ಬಂದಿರ್ತಾರೆ. ಜಯನಗರದಲ್ಲಿ ಯಾರೋ ಒಬ್ಬರಿಗೆ ಈ ರೀತಿ ಆಫರ್ ಮಾಡಿದಾಗ ಅದು ಜಯನಗರ ಪೊಲೀಸರಿಗೆ ಮಾಹಿತಿ ಹೋಗುತ್ತೆ. ತಕ್ಷಣವೇ ಬಂದಂತಹ ಪೊಲೀಸರು ಕಾರ್ಯಾಚರಣೆಗೆ ಹೇಳಿದ್ರು ಈ ಗ್ಯಾಂಗ್ ಅನ್ನ ಅಲ್ಲೇ ಅಂದ್ರೆ ಇವರು ಇದ್ದಂತಹ 4th ಬ್ಲಾಕ್ ಎಲ್ಲಿರ್ತಾರೆ ಅಲ್ಲೇನೆ ಅವ್ರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತಾರೆ. ಈ ವೇಳೆ ಅವ್ರ ಹತ್ರ 15,000 ರೂಪಾಯಿ ಒರಿಜಿನಲ್ ನೋಟು ಮತ್ತು ಬಿಳಿ ಹಾಳೆಗಳು ಅಂದ್ರೆ ಬಂಡಲ್ ಇದ್ದಂತಹ ಬಿಳಿ ಹಾಳೆಗಳು ವಶಕ್ಕೆನ ಪಡ್ಕೋತಾರೆ. ಸದ್ಯಕ್ಕೆ ತಮಿಳುನಾಡಿನ ಈ 3ರನ್ನು ಸಹ ವಶಕ್ಕೆ ಪಡೆದು ಪೊಲೀಸರು ಬೇರೆ ಎಲ್ಲಾದ್ರೂ ಅಂದ್ರೆ ಬೆಂಗಳೂರಿನ ಹೊರತುಪಡಿಸಿ ಬೇರೆ ಯಾವ ರಾಜ್ಯದಲ್ಲಿ ಅಥವಾ ಬೇರೆ ಯಾವ ಊರುಗಳಲ್ಲಿ ಈ ರೀತಿಯಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ. ಥ್ಯಾಂಕ್ ಯು ದಿಲೀಪ್ ಮಾಹಿತಿಗಾಗಿ.